ಥರ ಸಮಸ್ಯೆ ಇದೆ ನಿಮಗೆ, ಈ ಥರ ಪ್ರಾಡಕ್ಟ್ ಅಂದರೆ ನನ್ನ ಪ್ರಾಡಕ್ಟ್ ಅನ್ನೋದು ಮೊದಲು ಗೊತ್ತಿರಲಿಲ್ಲ. ನಾನು ಸಪ್ಲಿಮೆಂಟೂ ಅಂತಿದ್ದಿಲ್ಲ, ಗುಳಿಗೆ ಕೊಡ್ತಾರೆ ಬಿಡು ಅಂತಿದ್ದೆ ನಾನು. ಅದನ್ನ ಅಂದಾಗ ಅವರು ಇಲ್ಲಿ ನಮ್ಗೆ ಸಪ್ಲಿಮೆಂಟ್ ಸಿಗ್ತಾವೆ, ಸಪ್ಲಿಮೆಂಟ್ ಹೆಂಗೆ ರೀ ಸರ್ ಅಂತಂದು, ನಾವು ಪೂರಕ ಆಹಾರ ಅಂತ ಸಿಗ್ತಾವ್ರಿ, ಅವನ್ನ ತೊಗೊರಿ ನೀವು, ನಿಮ್ಗೆ ಆರಾಮಾಗಿ ನನಗೆ ರಿಸಲ್ಟ್ ಹೇಳಿತಾನೆ ಹೇಳ್ಬೇಡ್ರಿ ಅಂದರು. ನಾನು ಅವ್ನು ಹೇಳಿದಂಗೆ ತೊಗೊಂಡೆ. ಸರಿಲಿ ನಾನು ನೋಡಿ ಶತಾವರಿ ಕ್ವಾಲಿಟಿನರ್ ಅದು ಫುಡ್ ಪ್ಯಾಚ್ ಇವನ್ನ ಸಪ್ಲಿಮೆಂಟ್ ತೊಗೊತಾ ಅದನ್ನ ನಾನು ಬಳಸ್ತಾ ಬಂದೆ. ನನಗೆ ಒಳ್ಳೆ ರಿಸಲ್ಟ್ ಬಂತು. ನಮ್ಮ ತಂಗಿಗೂ ಕೂಡ ಇದೇ ಥರ ಸಮಸ್ಯೆ ಇತ್ತು. ಆಕೆಗೂ ಕೂಡ ಫುಡ್ ಪ್ಯಾಚಲ್ಲೇ ಕ್ಯೂರ್ ಆಗಿಬಿಟ್ರು ಅವರು. 3 ದಿನ ಆದ ನಂತರ 4ನೇ ದಿನ ಫುಡ್ ಪ್ಯಾಚ್ ಯೂಸ್ ಮಾಡ್ತೀರಲ್ಲ, ಆಕೆ ಸ್ವಲ್ಪ ಏನೇ ಭಾರ ಹೊತ್ತು ಬಗ್ಗೆ ನಡೀತಾ ಇದ್ಲು ನಮ್ಮ ತಂಗಿ. ಆ ಫುಡ್ ಪ್ಯಾಚಲ್ಲೇ ಈ ಬೆನ್ನು ನೀಟಾಗಿ ನಡೆಯೋದನ್ನು ಅದು ಈ ಥರ ಇದ್ದಿದ್ದು ಈ ಥರ ಸ್ಟಡಿ ಆಗಿಬಿಡ್ತು. ಆ ಫುಡ್ ಪ್ಯಾಚಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ನಾನು ಈ ಥರ ಸಪ್ಲಿಮೆಂಟ್ ತುಂಬ ಚೆನ್ನಾಗಿದೆ. ನಾನು ಒಳ್ಳೆ ಅಡುಗೆನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಆ ಅಡುಗೆನೇ ಯೂಸ್ ಮಾಡೋದ್ರಿಂದ ನಮ್ಮ ತಂದೆಗೆ ಕಫ ಕೆಮ್ಮು ಪದೇ ಬರ್ತಾ ಇತ್ತು. ಎಲ್ಲ ಕಡೆ ಡಾಕ್ಟರ್ ಕಡೆ ತೋರಿಸಿದ್ವಿ, ಆದರೂ ಕಡಿಮೆ ಆಗಲಿಲ್ಲ. ಈ ಅಡುಗೆನೇ ಯೂಸ್ ಮಾಡೋದ್ರಿಂದ ನಮ್ಮ ತಂದೆಗೆ ಇರುವಂಥ ಕಫ ಕೆಮ್ಮು ಕೂಡ ಇವಾಗ ಕ್ಲಿಯರ್ ಆಗಿದೆ. ಅವ್ರಿಗೆ ಕೂಡ ಇದು ಇತ್ತು, ನರ್ವ್ ದೋಷ ಆಗಿತ್ತು. ಇಲ್ಲಿ ಸಪ್ಲಿಮೆಂಟ್ನೇ ತೊಗೊಂಡು ಯೂಸ್ ಮಾಡ್ತಾ ಇದೀವಿ. ಅವರು ಇವಾಗ ತುಂಬ ಕ್ಯೂರ್ ಆಗಿದ್ದಾರೆ. ಇನ್ನೊಂದು ಕೋರ್ಸ್ ಇದೆ ಮಾಡಿ ಅಂತಿದ್ದೀವಿ. ಅವ್ರು ಸ್ವಲ್ಪ ಬೇಡ ಅನ್ನಕತ್ತಿದ್ದಾರೆ. ಇನ್ನೂ ಸ್ವಲ್ಪ ನಾವು ಅಪ್ಲೈನ್ ಕೂಡ ಕರ್ಕೊಂಡು ಹೋಗಿ ಮಾತಾಡ್ಸ್ಬೇಕಂತ ಹೇಳಿ ಅನ್ಕೊಂಡಿದ್ದೀನಿ. ಅವ್ರನ್ನ ಕರ್ಕೊಂಡು ಹೋಗಿ ಮಾತಾಡ್ತೇವೆ ಸರ್. ಥ್ಯಾಂಕ್ ಯು.